ಯಪ್ಪ, ನನ್ ಮನೇಲಿದ್ದೀನೋ ಸ್ವರ್ಗದಲ್ಲಿದ್ದೀನೋ ಒಂದು ಗೊತ್ತಾಯ್ತಲ್ಲ ಕಣೆ ನನ್ಗೆ. ಅಯ್ಯೋ ಅದಕ್ಕಂಗಂದಿ ತಿನ್ನು. ಇನ್ನೇನ್ಲೆ ಮತ್ತೆ, ಇವತ್ತೇ ಸಾತ್ರು ಸಿಕ್ಕಿಲ್ಲ ಬಿಡು, ನನ್ಗೆ ನೆಮ್ಮದಿ ಆಯ್ತು. ಹಂಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತೇಲ್ವಾ, ಸುಮ್ ತಿನ್ನಕ್ಕೆ ನಿಂಗೆ. ನೋಡು ಇದ್ರಲ್ಲಿ ಎಷ್ಟು ಖುಷಿ ಅದೆ ಅಂತ. ನೀನ್ ಜಿಪುಣ್ತನ ಮಾಡ್ಕೊಂಡು ಒಬ್ರಿಗೂ ಮನಸ್ಸು ಸರಿ ಇಲ್ದಂಗ್ ಮಾಡ್ತಿದ್ದೆ ನೀನು. ಈಗ ನೋಡು ಎಲ್ಲ ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಂತೇವಿ ಅಂತ. ಈ ಸಂತೋಷ ಎಷ್ಟು ದುಡ್ಡು ಕೊಟ್ರು ಸಿಕ್ಕದ ಹೇಳು. ಹ್ಞೂ ಕಣ್ರಿ, ನನಗೂ ಬಹಳ ಖುಷಿ ಆಯ್ತೈತೆ. ಸಾಕು, ನಾವು ಬೇಕಾದಷ್ಟು ಸಂಪಾದನೆ ಮಾಡಿದೀವಿ, ಇನ್ನೂ ಎಷ್ಟು ಬೇಕು. ಇರಾಗಂಡ್ ಚೆನ್ನಾಗಿ ಉಣ್ಕ ತಿನ್ಕ ಇರ್ಬೇಕು. ಏನೋ ಒಂದ್ ಮನೆಗೂ ಗೊತ್ತಿಲ್ವಾ ನಮ್ಗೆ? 2 ಮನೆ ಅವೆ, ಹೊಲ ಗದ್ದೆ ತೋಟ ಎಲ್ಲ ಅದೇ. ನಾವು ಮಾರ್ಕೊಳ ಗಂಟ ತಿಂದವ, ತಿನ್ನಕು ಹಿಂದು ಮುಂದೆ ನೋಡಿದ್ರೆ ಹೆಂಗೇಳು. ಈಗ ನೋಡು. ಅದೇ ಕಣ್ರಿ, ಅಯ್ಯೋ ನಾನು ಹಂಗೆ ತಿಂದಿ ಅಭ್ಯಾಸ ಆಗ್ಬಿಟ್ಟು ದುಡ್ಡು ಉಳಿಸ್ಬೋದು ಅಂತ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಇನ್ಮೇಲಂಗ್ ಮಾಡಕ್ಕಿಲ್ಲ. 10 ಗಂಟೆಗೆ ಚೆನ್ನಾಗಿ ಉಣ್ಕ ತಿನ್ಕ ಇರ್ತೀನಿ. ಇವತ್ತು ನೋಡು 5,000 ರೂಪಾಯಿ ಸಾಮಾನ್ ತಂದೆ. ಯಾವಾಗ್ಲೂ ಹಿಂಗೆ ಇದ್ದ ಎಷ್ಟು ಚೆನ್ನಾಗಿರ್ತದ ನೋಡು. ಮಕ್ಳು ಸೊಸೆರು ಅನ್ಕೊಂಡು ಎಲ್ರು ಆರಾಮಾಗಿ ಕುತ್ಕೊಂಡು ಉಣ್ಬೇಕು ನೆಮ್ಮದಿಯಾಗಿ. ಹ್ಞೂ ಅದೇ, ನನ್ಗೂ ಕಣವ ಭಾರಿ ಖುಷಿ ಆಯ್ತದೆ. ಯಾವಾಗ್ಲೂ ಹಿಂಗೆ ಇರ್ಬೇಕು. ಆಕ್ಲ ಮಗ ತಲೆ ಕೆಡ್ಸ್ಕೊಂಡಿ ಇನ್ಮೇಲೆ ಹಿಂಗೆ ಕಂಡು ಬಿಡುವ ತರತ್ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಊಟ, ಬೆಳಗ್ಗೆ ಸಂಜೆ ಕಾಫಿ ಟೀ ಬಜ್ಜಿ ಬೋಂಡ ಅನ್ಕೊಂಡು ಚೆನ್ನಾಗಿ ಸೊಪ್ಪು ತರಕಾರಿ ಹಣ್ಣು ಅನ್ಕೊಂಡು ಎಲ್ಲ ತಗೋಬತ್ತೀನಿ. ಎಲ್ರು ತಿನ್ನದ, ಚೆನ್ನಾಗಿ ಉಣ್ಕ ತಿನ್ಕೊಂಡು ನೆಮ್ಮದಿಯಾಗಿರೋದ. ಸರಿಯಾ? ಅತ್ತೆ ನನ್ಗಂತೂ ಏನ್ ಹೇಳ್ಬೇಕಂತಾನೆ ಗೊತ್ತಾಯ್ತಲ್ಲ. ಮುಂದೆ ಕುಪ್ಪಳಿಸ್ಬಿಡೋಣ ಅನ್ಸ್ತೈತೆ. ಎಲ್ಲ ನಿನ್ನಿಂದನೇ ಕನೆ ಬಂಗಾರಿ. ನೀನ್ ಚೆನ್ನಾಗಿ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಟ್ಟಿಲ್ಲ ಅಂದ್ರೆ ನನ್ಗೆ ಊಟದ ರುಚಿ ಏನು ಅಂತಾನೆ ಗೊತ್ತಿತ್ತಿಲ್ಲ. ಆಗ ಚೆನ್ನಾಗಿ ತಿನ್ಬಿಟ್ಟು ಇವಾಗ ಸುಮ್ಮನೆ ಇರಕ್ಕದ ಹೇಳು, ತಿನ್ನೇಬೇಕು. ನನಗೂ ಭಾರಿ ಖುಷಿ ಆಯ್ತದೆ. ಊಟ ಮಾಡಿ ಅಲ್ಲವ. ಅಲೆ ಕೃಷ್ಣ, ನಾನ್ ಕರೆದ್ರೆ ಬರ್ನೇ ಇಲ್ಲ, ಅವ್ವ ಕರೆದ ತಕ್ಷಣ ಬಂದ್ಬಿಟ್ಟಿದ್ಯಲ್ಲ. ಅಯ್ಯೋ ನಾನ್ ಕರೆದ್ರು ಬತ್ತಿದ್ದಿಲ್ಲ ಕಣಪ್ಪ. ನಾನು ಇವೆಲ್ಲ ನಿಜ ಎಷ್ಟು ಹೇಳಿದ್ರು ನಂಬ್ತಾನೆ ಇಲ್ಲ. ಸುಳ್ಳು ಅನ್ಕೊಂಡೆ ಬಂದು ಆಯ್ತು ಬಾ ನೀನ್ ನೋಡುವೆ, ಆ ಸುಳ್ಳು ಅನ್ಸೋ ತಿರ್ಗಾ ವಾಪಸ್ ಬರುವೆ ಅಂತ ಕರ್ಕೊಂಡ್ಬಂದೆ ಕಷ್ಟಪಟ್ಟು. ಹೆಂಗೋಗ್ಬಿಡತ್ತೆ, ಇವಾಗ್ಲಾರು ಒಳ್ಳೆ ಬುದ್ಧಿ ಬತ್ತಲ್ಲ ನಿಮ್ಗೆ. ಅದಕ್ಕೆ ಇಷ್ಟ ದಿನ ಕೆಟ್ಟ ಬುದ್ಧಿ ಇತ್ತ ನಂಗೆ. ಅಯ್ಯೋ ಹಂಗಲ್ಲ ಕಣತೆ, ಏನೋ ಅಚ್ಚುಕಟ್ಟಾಗಿ ಅಡ್ಗೆ ಮಾಡ್ಕೊಂಡು ಉಣ್ಣಾಕ್ ಬಿಡ್ತಿತ್ತಿಲ್ವಲ್ಲ, ಅದಕ್ಕೆ ಹಂಗಂದೆ. ಸರಿ ಇನ್ಮೇಲೆ ಆ ಥರ ಏನಿಲ್ಲ ಬಿಡು. ಅದಕ್ಕೆ ನೀನು ಹೋಟೆಲ್ ಗೀಟಲ್ ಉಣ್ಬೇಡ. ಇನ್ಮೇಲೆ ಮನೆಯಲ್ಲೇ ಮಾಡ್ತಾಳೆ, ಏನ್ ಬೇಕು ಕೇಳ್ಕೊಂಡು ಮಾಡಿಸ್ಕೊ ಉಣ್ಣು. ಸರಿಯಾ? ಆಯ್ತು ಬಿಡ್ಲೆ, ಇನ್ಮೇಲೆ ನನ್ಗೆ ಏನು ಚಿಂತೆ ಇಲ್ಲ. ಆರಾಮಾಗಿ ಉಣ್ಕ ತಿನ್ಕ ಕಣ್ಮುಚ್ತೀನಿ. ಮಾಧವ ಯಾಕಪ್ಪ ಏನು ಮಾತಾಡ್ತಿಲ್ಲ? ಚೆನ್ನಾಗಿಲ್ವ ಒಬ್ಬಿಟ್ಗೆ ಏನಾಗಿದ್ದವ? ಭಾರಿ ಸೂಪರ್ ಆಗದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಅಷ್ಟು ಖುಷಿ ಆಯ್ತದೆ ನನ್ಗುವೆ. ಹೆಂಗೊಪ್ಪಿಡಪ್ಪ, ಮನೆ ಜನ ಎಲ್ಲ ಚೆನ್ನಾಗಿವಲ್ಲ, ಅಷ್ಟೇ ಸಾಕು ನನ್ಗೆ. ಅಯ್ಯೋ ದುಡ್ಡು ಕಾಸು ಮುಖ್ಯ ಅಲ್ಲ ಅಂತ ನನ್ಗೂ ಗೊತ್ತಾಗೋಯ್ತು ಈಗ. ಅದೇ ಒಬ್ಬಿಟ್ಟು ತಕ ಹೋಗಿದ್ರಲ್ಲ, ಯಾರಿಗೆ? ಅಯ್ಯೋ ಆ ನಿಂಗಿ ಕೊಡಕ್ ಹೋಗಿದೆ. ಯಾಕತ್ತೆ ಅವ್ರಿಗೆ ಕೊಡಕ್ ಹೋದ್ರಿ ನೀವು? ನಮ್ಗೆ ಆಯ್ತಿತ್ತಿಲ್ವಾ? ಅಯ್ಯೋ ನಾನಾಳು ಸುಮ್ಮನೆ ಕೊಡ್ತಿದ್ನಾ? ಏನಾಯ್ತು ಗೊತ್ತಾ, ನೆನ್ನೆ ಸಾರ್ ಕೇಳಕ್ ಹೋಗಿದ್ನಲ್ಲ, ಅವಾಗ ಸಾರಿಲ್ಲ ಅಂತ ಅಂದ್ರು. ನಾನು ಅಲ್ಲೇ ಇನ್ನೊಂಚೂರು ಮುಂದಕ್ಕೆ ಮನೆಯಿಂದ ಆಚೆಗೆ ಬರ್ತಿದ್ದೆ. ಅವಾಗ ಇಬ್ರು ಮಾತಾಡ್ತಿದ್ರು, ಕೇಳಿಸ್ಕೊಂಡೆ. ಏನ್ ಮಾತಾಡ್ಕೊಂಡವ್ರು ನೋಡೋದ ತಡಿ ಅಂತ ಅಲ್ಲೇ ನಿಂತ್ಕ ಕೇಳಿಸ್ಕೊಂಡ. ಮರೇಲಿ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತ್ಕೊಂಡವ್ರೆ. ಮನೇಲಿ ಮಾತ್ರ ಖರ್ಚಾಗ್ಬೇಕು, ಅವಳು ಖರ್ಚು ಮಾಡಕ್ಕಿಲ್ಲ. ಬಿಕ್ಸಿಗೆ ಹೆಂಗೆ ಬಿಕ್ಸಿ ಬಿಟ್ಟಲ್ಲ ಅವ್ರ ಮನೆ ಅಂತ ಹಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರು. ನನಗೆ ಆಪತ್ಬಿಡ್ತು. ಅದರಲ್ಲೂ ಬೇರೆ ನಂಗೆ ಊಟನೇ ಸೇರ್ತಿತ್ತಿಲ್ವಾ, ಅದಕ್ಕೆ ಅದು ಏನಾರು ಆಗ್ಲಿ ಅಂದ್ಬಿಟ್ಟು ಹೋಗಿ ಸಾಮಾನು ತಗೊಬಂದು ಇನ್ಮೇಲೆ ನಾವು ಅಚ್ಚುಕಟ್ಟಾಗಿ ಉಣ್ಬೇಕು ಅಂದ್ಬಿಟ್ಟು ಹಂಗೆ ಮಾಡಿದೆ. ಅವಳಂಗೆಲ್ಲ ಮಾತಾಡಿದ್ಲಲ್ಲ, ಅದಕ್ಕೆ ತಗೊಂಡೋಗಿ ಕೊಟ್ಟೆ, ಮಕ್ಕೊಡ್ದಂಗೆ ಆಗಲಿ ಅವಳಿಗೆ ಅಂತ ಹೇಳ್ಬಿಟ್ಟೆ ಬಂದೆ ನಾನು. ಹಂಗೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮ್ಮ ಋಣ ಯಾಕೆ ಒಬ್ಬಿಟ್ಟೆ ಮಾಡ್ಕೊಬಂದಿನಿ, ಬಿಸಿಯೇ ತಗೊಳ್ಳಿ ಅಂದ್ಬಿಟ್ಟು ಮಕ್ಕೊಡ್ದಂಗೆ ಹೇಳ್ಬಿಟ್ಟು ಬಂದೆ. ಓ ಹಂಗ ಒಳ್ಳೆ ಕೆಲಸನೇ ಮಾಡಿದಿರಿ ಬಿಡಿ. ಅಯ್ಯೋ ಅವ್ರು ಮಾತ್ರ ಅಲ್ಲ ಕಣತೆ, ಇಡೀ ಊರ್ಗೂರೇ ಮಾತಾಡ್ತದೆ. ಅಯ್ಯೋ ನಿಂಗಮ್ಮ ಜಿಪ್ನಿ ಉಣ್ಣಕ್ ತಿನ್ನಕ್ಕೂ ಖರ್ಚು ಮಾಡಕ್ಕಿಲ್ಲ, ಪಾರ್ಟಿ ದುಡ್ಡು ಮಾಡ್ತಾಳೆ, ಅಲ್ಲಾಗದೆ ತೋಟ ಅನ್ಕೊಂಡು 1 ರೂಪಾಯಿನೂ ಖರ್ಚು ಮಾಡಕ್ಕಿಲ್ಲ, ಕಂಜೂಸು ಹಂಗೆ ಅಂತ ಇಡೀ ಊರೆಲ್ಲ ಮಾತಾಡ್ತಾರೆ ಕಣತೆ. ಹ್ಞೂ ನನ್ನ ಕಿವಿಗೂ ಬಿದ್ದದೆ. ನಾನು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಸುಮ್ಮನೆ ಬಿಟ್ಟನ, ಯಾರು ಅವ್ರು ಹೇಳ್ತಿದ್ರು ಇವ್ರು ಹೇಳ್ತಿದ್ರು ಅಂತಾರೆ ಅನ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗಿದೆ. ಅಯ್ಯೋ ಹೋಗ್ಲಿ ಬಿಡತ್ತಾಗೆ. ಪಾಪ ಇಷ್ಟ ದಿನ ನನ್ನಿಂದ ಎಲ್ಲರೂ ನನ್ನಂಗೆ ಇದ್ರಿ, ನಾನೇನೋ ಇರ್ತಿದ್ದೆ. ನೀವೆಲ್ಲ ಹೆಂಗಿದ್ರೋ ಕಾಣೆ. ನಾನಂತೂ ಹೋಟ್ಲಲ್ಲಿ ನಾಷ್ಟ ಊಟ ಎಲ್ಲ ಮಾಡ್ತಿದ್ದೆ ಕಣಪ್ಪ. 1 ಟೈಮ್ ಅಷ್ಟೇ ಮನೇಲಿ ಉಣ್ತಿತ್ತು. ನೀನ್ ಬಿಡು, ನೀನು ಚೆನ್ನಾಗಿ ಉಣ್ಕ ತಿನ್ಕ ಇದ್ದಿ. ಕಾಸೆ ಕೊಡ್ತಿಲ್ವಲ್ಲ, ಅದ್ ಹೆಂಗ್ ತಿಂತಿದೆ? ಅಯ್ಯೋ ನೀನ್ ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡ್ಸೋರಿಲ್ವಾ ನನ್ಗೆ? ಡೈಲಿ ಕೊಡ್ಸಾರ ನಿಮ್ಗೆ? ಹ್ಞೂ ಮತ್ತೆ ಏನ್ ಅನ್ಕೊಬಿಟ್ಟಿದ್ಲೆ ನನ್ನ. ರಾಜರು ವಂಶ ನಮ್ದು. ನಂಗೆ ಬೆಳ್ದಿದೆ ಗೊತ್ತಾ. ಆ ಕಾಲದಲ್ಲೆಲ್ಲ ಎಲ್ರಿಗೂ ಎಷ್ಟು ಕೂಡ್ಸಿ ಉಣ್ಸಿ ತಿಂತು ಎಷ್ಟು ಮಾಡಿನ್ ಗೊತ್ತಾ. ಅಪ್ಪ ನೋಡಿನಿ ಸುಮ್ನಿರು. ನಾನು ಮದ್ವೆಗೆ ಬಂದಾಗ ಮನೇಲಿ 2 ಸಾಲ ಹಂಚಿತಿಲ್ಲ. ನಾನು ತಿನ್ನುಣ್ಣದಲ್ಲೂ ಕಟ್ ಮಾಡಿ ಇಷ್ಟೆಲ್ಲ ಮಾಡಿರೋದು ರಾಜವಂಶ ಅಂತ ಅಂದು. ನಿನ್ಗೆ ಏನ್ಲೇ ಗೊತ್ತು ಎಷ್ಟು ಖರ್ಚು ಮಾಡ್ತಿದೆ ಗೊತ್ತಾ ಐಕ್ಳಿಗೆಲ್ಲವ? ಹಂಗ್ ಖರ್ಚು ಮಾಡಿ ಹಂಗಿದ್ದಿದ್ ನೀವು. ನಾನು ಹೆಂಗ್ ಮಾಡಿದನು? ಆಯ್ತು ಬಿಡ್ಲೆ, ಇಷ್ಟ ದಿನ ಹೆಂಗೋ ಮಾಡಿದಿ. ಇನ್ ಮುಂದೆನಾರು ಚೆನ್ನಾಗಿರಲ್ಲ. ಐಕ್ಳು ದೊಡ್ಡವಾಗವೆ, ಮದ್ವೆ ಆಗವೆ, ದುಡಿತವೆ. ಉಣ್ಣಕ್ ತಿನ್ನಕ್ಕಿಲ್ಲಾರು ಅಂದ್ರು ಹೆಂಗೆ? ಆಯ್ತಾಯ್ತು ಬಿಡು. ಅಬ್ಬಾ ಬಂಗಾರಿ, ಭಾರಿ ಸೂಪರ್ ಆಗಿ ಮಾಡಿದಿ ಕಣವ. ಒಬ್ಬಿಟ್ಟ ಇಲ್ಲಿ ಕಲ್ತವ ಇಷ್ಟ ಚೆನ್ನಾಗಿ ಮಾಡದ. ಅಯ್ಯೋ ಅವ್ರ ಮನೆ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ಕೊಂತಾರ ಗೊತ್ತಾ. ಯಾವ್ದಕ್ಕಿಲ್ಲ ಅಂದ್ರೂ ತಿನ್ನಕ್ ಉಣ್ಣಕ್ ಕೊರತೆ ಇಲ್ಲ. ಮೂಕನ್ಮವ ನಮ್ಮ ಮನೇಲಿ ನಾವು ಹಬ್ಬ ಉಣ್ಣಾಗ ಮಾತ್ರ ಅಲ್ಲ ಒಬ್ಬಿಟ್ಟು ಮಾಡ್ತಿದ್ದು. ನಮ್ಗೆ ಯಾವಾಗ ತಿನ್ಬೇಕು ಅನಿಸ್ತದೆ ಅವಾಗೆಲ್ಲ ಮಾಡ್ಕೊ ತಿಂತಿದ್ದು. ನಮ್ಗೆ ಏನ್ ತಿನ್ಬೇಕು ಅನಿಸ್ತದೆ ಅದು ಅವಾಗ್ಲೇ ಮಾಡ್ಕೊ ತಿಂತಿದ್ದು ಗೊತ್ತಮ್ಮವ. ಬುಡವ ಹೆಂಗೋ, ನಿನ್ನಿಂದನೇ ಇವತ್ತಿ ಭಾಗ್ಯ. ಚೆನ್ನಾಗಿ ಮಾಡಿದ್ದಿ ಕಣ್ ಬಂಗಾರಿ. ತಿನ್ನಿ ಬಾವ. ಅನ್ನ ಸಾರು ಮಾಡಿದ್ಯವ? ಹ್ಞೂ ಮವ ಮಾಡೀನಿ, ತರಕಾರಿ ಸಾರು. ಇರ್ಲಿ ಬಿಡು, ಸಂದಿ ಕುಂಡ್ರಾಯ್ತು ತರಕಾರಿ ಸಾರ. ಮೊದ್ಲು ಒಬ್ಬಿಟ್ಟಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳದ. ತುಪ್ಪ ಮಾತ್ರ ಚೆನ್ನಾಗದೆ. ಅಂಗಡಿ ತುಪ್ಪವಾ? ತಗೊಬಂದೆ. ಮತ್ತೆ ಚಂದಗನಾಗದೆ. ಹಾಲು ತರ್ಬೇಕಿತ್ತು. ಹಾಲು ಅದೇ, ಹಾಲ್ಗಿಂತ ಚಂದ ಅಲ್ವಾ ತುಪ್ಪ? ಒಬ್ಬಿಟ್ಟು ತುಪ್ಪ ಭಾರಿ ಟೇಸ್ಟು. ತಿನ್ನಿ ಅಲ್ಲವಾ ಬಂಗಾರಿ? ಇನ್ನೂ ಅವೇ ಅಲ್ವಾ ಒಬ್ಬಿಟ್ಟು?
ಹ್ಞೂ ಕಣತೆ ಅವೇ. ಸರಿ ಸರಿ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಎಲ್ಲ ಹಾಕ್ಸ್ಕ ತಿನ್ನಿ. ಹಂಗಾರಿ ನಂಗೆ ಇನ್ನೊಂದು ಹಾಕವ. ಭಾರಿ ಸೂಪರ್ ಆಗಿ ಮಾಡಿದೀವಿ ಒಬ್ಬಿಟ. ಇನ್ನೊಂದೆರಡು ಹಾಕವ, ಭಾರಿ ಸೂಪರ್ ಆಗದೆ ಒಬ್ಬಿಟ್ಟು. ಕರಗವ ಬಂಗಾರಿ, ನಿಮ್ಮ ಮಾವಂಗೊಂದು ಹಾಕೊಡು. ಮಾದೇವ ಹಾಕ್ಸ್ಕ ತಿನ್ಲಾ, ಭಾರಿ ಚೆನ್ನಾಗಿ ಮಾಡೋಳೆ ಬಂಗಾರಿ ಒಬ್ಬಿಟ. ಕೃಷ್ಣ ತಿನ್ನು ಬಂಗಾರಿ, ನಂಗೆ ಇನ್ನೊಂದೆರಡು ಹಾಕೊಡಿ ಎಕ್ಸ್ಟ್ರಾ. ಸೂಪರ್ ಬಂಗಾರಿ, ಇನ್ನೊಂದು ಹಾಕೊಡು. ಅತ್ತೆ ಅತ್ತೆ, ಏನ್ ಹಾಕೊಡನತ್ತೆ? ಎಲ್ರಿಗೂ ಹಾಕಿ ಅಂತಿದ್ದೀರಿ ಏನ? ಹಾ, ನಾನು ಇಷ್ಟೊತ್ತು ಕಾಣಿದ್ ಕನ್ಸ? ಏನತ್ತೆ ಕನ್ವರ್ಸ್ತಿದ್ರಲ್ಲ ಹಂಗೆ? ನಂಗೊಂದೆರಡು ಹಾಕೊಡು, ಮಾವಂಗೆ ಮಾದೇವಂಗೆಲ್ಲ ಹಾಕೊಡು ಅಂತಿದ್ರಲ್ಲ ಏನ? ಅಯ್ಯೋ ದೇವ್ರೆ ಬಂಗಾರಿ, ಎಷ್ಟು ಕೆಟ್ಟ ಕನ್ಸು ಗೊತ್ತಾ? ಕೆಟ್ಟ ಕನ್ಸ ಏನತ್ತೆ? ಅಯ್ಯೋ ಹಂಗೆ ನೀನ್ ಕೊಟ್ಟಿದ್ದಲ್ಲ ಮಜ್ಜಿಗೆನ ಉಂಡ್ಬಿಟ್ಟು ಸುಮ್ಮನೆ ಹಂಗೆ ಕಣ್ಮುಚ್ಚಿದ್ನ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು. ಕನ್ಸಲ್ಲಿ ಏನಾಯ್ತು ಗೊತ್ತಾ? ಅಯ್ಯೋ ದೇವ್ರೆ, ನೆನ್ಸ್ಕೊಂಡ್ರೆ ಜೀವ ದಡ್ಡ ಅಂತದೆ. ಏನಾಯ್ತತೆ ಏನಂತ ಕೇಳಿಯಾ? ನಾನು ಹೋಗಿ ಅಂಗಡಿಲಿ 5,000 ರೂಪಾಯಿ ಸಾಮಾನು ತಂದೆ. ಮನೆಗೆ ಅಡುಗೆ ಸಾಮಾನು ಏನೇನು ಬೇಕು, ತರಕಾರಿ ಅಂತ ಯಾದಂತೆ ಪ್ರತಿಯೊಂದು ಸೋಪ್ ಶಾಂಪು ಅಂತ ಹಿಡ್ದ ಎಲ್ಲನೂ ತಂದೆ. 5,000 ರೂಪಾಯಿ 5,000 ರೂಪಾಯಿ ಆಯ್ತ್ಕೊಂಡ್ ಬಂಗಾರಿ. ಒಂದೇ ದಿನಕ್ಕೆ ಅಪ್ಪಾಟಿ ಸಾಮಾನು ತಂದ, ಅದೇನೋ ಹೊಡೆದೋಯ್ತು ನನಗೆ. ಯಪ್ಪ, ಎಂತ ಕೆಟ್ಟ ಕನ್ಸ ಬಂಗಾರಿ. ಯಾರು ಅಪ್ಪಾಟಿ ದುಡ್ಡು ಖರ್ಚು ಮಾಡೋರು ಉಣ್ಣಕ್ಕೆ ತಿನ್ನಕ್ಕೆ? ಇದುವರೆಗೂ ನಾನು ನನ್ನ ಮಗನ ಮದುವೆಲ್ಲ ಅಪ್ಪಾಟಿ ಖರ್ಚು ಮಾಡಿಲ್ಲ. ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ರೆ ಹೆಂಗೆ ಜೀವನ ಮಾಡೋದು? ಅಯ್ಯಪ್ಪ, ಇದೆಂತ ಕನ್ಸಿದು? ಏನ್ ಎಲ್ಲ ಸಾಮಾನು ತಂದ್ಬಿಡ್ತಿಲ್ಲ, ಒಬ್ಬಿಟ್ಟು ಮಾಡ್ಕೊಂಡು 1 kg ಒಬ್ಬಿಟ್ಟ ಎಲ್ರು ಸುತ್ತಾಕ ತಿಂತ ಕೂತೀವಿ ಅಂತ ಕನ್ಸ್ ಬಿದ್ದಿತ್ತು. ಏನತ್ತೆ ಒಬ್ಬಿಟ್ಟು ಮಾಡ್ಕ ತಿಂತಿದ್ವ ಎಲ್ಲ? ಅಷ್ಟ್ ಚೆನ್ನಾಗಿರೋ ಕನ್ಸ ಕೆಟ್ಟ ಕನ್ಸು ಅಂತೀಯಲ್ಲತ್ತೆ? ಹ್ಞೂ, ಯಾವ ಚೆನ್ನಾಗಿರೋ ಕನ್ಸು? ಅದಕ್ಕೆ ಅಪಾಟಿ ಖರ್ಚು ಮಾಡಾರ 5,000 ರೂಪಾಯಿ. ಉಫ್ ದೇವ್ರೆ, ಏನಾಗ್ಬಿಟ್ಟಿತ್ತಪ್ಪ ನನಗೆ ಇಂಥ ಕನ್ಸು ಬಿದ್ದದಲ್ಲ. ಯಾವ ಕಾಲದಲ್ಲೂ ಒಂದು ದಿನಾಲೂ ಇತ್ತ ಕನ್ಸು ಬಿದ್ದಿಲ್ಲ. ಹೋಗತ್ತಾಗೆ. ಉಫ್, ಸದ್ಯ ಕನ್ಸಾಯ್ತು ಕಣಪ್ಪ. ಜೀವ ದಡ್ಡ ಅಂತದೆ, ಆ ಪಾಟಿ ದುಡ್ಡು ಖರ್ಚು ಮಾಡ್ಬಿಟ್ನ ಅಂತ. ಏನ್ ಮಾಡ್ತಿದ್ದೆ? ಪಾತ್ರೆ ಬೆಳಗ್ತದೆ ಕಣತೆ. ಒಬ್ಳೆ ಎಲ್ಲಾನು ಮಾಡ್ಬೇಕು. ಕೃಷ್ಣ ಕದಿರೆ ಹೆಂಗೋ ಮಾಡ್ಕೊತಿದ್ರು. ಅವಳು ಇಲ್ಲ ಅಲ್ವಾ? ನನ್ನ ಕನ್ಸಲ್ಲಿ ಸಾಮಾನೆಲ್ಲ ತಂದ್ಕೊಟ್ಬಿಟ್ಟು ಹಿಂಗೋಗಿ ಕರ್ಕ ಬಂದ್ಬಿಟ್ಟೆ ಕೃಷ್ಣನ. ಅವಳು ಕರ್ಕ ಬಂದ್ಬಿಟ್ಟು ಎಲ್ಲ ಸುತ್ತಾಕ ಊಟ ಮಾಡ್ತಾ ಇದ್ದ. ವಾ, ಹಂಗ ಕನಸ್ಬಿಳರು ಬೆಳಗಿನ ಜಾವ. ಅಯ್ಯಪ್ಪಣೆ, ಅದು ನಾನು ನಿನ್ಗೆ ಹೇಳಿನಿ ಬೀರಳ 5,000 ರೂಪಾಯಿ ಕಾಸು ತೆಗೆದುಕೊಡು ಅಂತ. ಯಪ್ಪ, 1 ರೂಪಾಯಿನೂ ಎಷ್ಟು ಕೂಡಿಟ್ ಮಾಡಿದ್ವಿ ನೀವು? ಒಂದೇ ದಿನಕ್ಕೆ 5,000 ರೂಪಾಯಿ ಖರ್ಚು ಮಾಡಿದ್ನಲ್ಲ. ಅಪ್ಪ ದೇವ್ರೆ, ಇಂಥ ಕನ್ಸೆಲ್ಲ ಕೊಡ್ಬಿಡಕನಪ್ಪ, ನಂಗೆ ತಡ್ಕೊಳಕಾಯ್ಕಿಲ್ಲ. ಅಡುಗೆ ಏನು ಮಾಡಿದಿ? ಉಪ್ಸಾರು. ಅಯ್ಯೋ, ನೀನು ಮಾಡೋ ಉಪ್ಸಾರು ತಿಂದರೂ ಸಿಕ್ಕಿಲ್ಲ, ದುಡ್ಡು ಮಾತ್ರ ನಂಗೆ ಖರ್ಚು ಮಾಡೋಕ್ಕಿಲ್ಲ. ಛೇ, ಅತ್ತೆ ಏನು ಹಿಂಗೆ ಹೇಳ್ತವ್ರಲ್ಲ? ಹಂಗೂ ಸರಿ ಹೋಯ್ತವ್ರೆ, ಒಳ್ಳೆ ಊಟ ಕೇಳ್ತಾರೆ, ಎಲ್ಲ ತರಿಸಿ ಮಾಡ್ತಾರೆ ಅಂತ ನಾನು ಅನ್ಕೊಂಡು ಖುಷಿಯಾಗಿದ್ದೆ. ನಾನು ಚೆನ್ನಾಗಿ ಅಡುಗೆ ಮಾಡಿಲ್ಲ ಅಂದ್ರೂ ಅದನ್ನೇ ತಿನ್ಕೊಂಡವ್ರಲ್ಲ. ಇನ್ನು ಕಾಯ್ಕಿಲ್ಲ ಅಂದ್ರೂ ತಿಂತಾರಲ್ಲ. ಏನಪ್ಪ ಮಾಡೋದು? ಮೊದಲೇ ಫೋನ್ ಮಾಡಿ ಹೇಳ್ತೀನಿ. ಅತ್ತೆ ತರಿಸಿ ಮಾಡಂಗಿಲ್ಲ ಕಣವ, ಮಾಡ್ತಾರೆ ಅನ್ಕೊಂಡು ಏನು ಮಾಡೋದು ಅಂತ. ಯಪ್ಪ, ಹೆಂಗೋ ಅದನ್ನೇ ಕಂಟಿನ್ಯೂ ಮಾಡಿತಿದ್ರೆ ಗಂಡನಾರು ತಂದು ಕೊಡ್ತಿದ್ದ. ಹೆಂಗೋ ಅವನ ಹೆಸರು ಹೇಳ್ಕೊಂಡು ಅಡುಗೆ ಮಾಡ್ಕೊಂಡು ಉಂಟಿದ್ದೆ ಅಚ್ಚುಕಟ್ಟಾಗಿ. ಅದು ಇಲ್ದಂಗಾಯ್ತಲ್ಲಪ್ಪ. ಪಕ್ಕ ಬೇರೆ ಅಲ್ಲೋಗಿ ಕೂತವ್ರೆ, ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು. ಅತ್ತೆನೂ ಏನೂ ಮಾಡೋಕ್ಕಿಲ್ಲ. ಮೊದಲು ಫೋನ್ ಮಾಡಿ ಎಲ್ಲ ಹೇಳ್ಬೇಕು. ಈ ಅತ್ತೆ ಸರಿಯಾಗಂಗೆ ಕಾಣ್ತಾ ಇಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.